ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಾಸ್ ಕಿಚನ್ನ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ಸ್ಪೆಷಲ್ ಆಲೂಗೆಡ್ಡೆ ಮೊಸರು ಬಜ್ಜಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡೋದಕ್ಕೆ ಸಹಾಯ ಹಾಗೂ ಪ್ರೋತ್ಸಾಹವನ್ನು ನೀಡಿ. ಈಗ ಮೊದಲಿಗೆ ನಾವು ಅರ್ಧ ಲೀಟರು ಅಥವಾ ಮನೆ ಅಳತೆಗೆ ತಕ್ಕಾಗೆ ತಗೊಂಡು ಮೊಸರನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಿಂದ ಅಲ್ಲೆಲ್ಲೂ ಗಂಟು ಥರ ಸಿಗೋದಿಲ್ಲ, ಮತ್ತು ಬ್ಲೆಂಡ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿರುತ್ತೆ. ಸೊ ಈಗ ನಾವು ಇದನ್ನು ರೆಡಿ ಮಾಡಿಕೊಂಡು ಆ ನಂತರ ನಾವು ಬೇಯಿಸಿದ ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಹಿಂದೆ ಇದನ್ನು ಈ ಥರ ಮೊಸರು ಬಜ್ಜಿಯನ್ನು ಮಾಡ್ತಿದ್ರು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ. ಆದರೆ ಈಗ ಆ ರೀತಿ ಮಾಡೋಲ್ಲ. ಈಸಿ ಮೆಥಡು. ಮೊಸರಿಗೆ ಈರುಳ್ಳಿ ಟೊಮೊಟೊನ ಹೆಚ್ಚಾಕಿ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಆಗುತ್ತೆ. ಬಟ್ ಈ ಆಲೂಗೆಡ್ಡೆ ಮೊಸರು ಬಜ್ಜಿ ಒಂದು ಹೊಸ ರೀತಿಯಾದ ಟೇಸ್ಟನ್ನು ಕೊಡುತ್ತೆ. ಮಿಸ್ ಮಾಡಿಕೊಳ್ಳದೆ ಒಂದು ಸತಿ ನಿಮ್ಮ ಮನೆಗಳಲ್ಲೂ ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಈಗ ಈ ರೀತಿ ನೀಟಾಗಿ ಹದವಾಗಿ ಬೇಯಿಸಿದ ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ, ಗಂಟಿಲ್ದೇ ಇರೋ ಹಾಗೆ ನೀವು ಮೊಸರಿಗೆ ಇದನ್ನು ಬೆರೆಸ್ಕೋಬೇಕಾಗತ್ತೆ. ಮೊಸರು ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರಿಗೆ 2 ಆಲೂಗೆಡ್ಡೆಯನ್ನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಜೊತೆಗೆ ಈಗ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲ ಉದ್ದವಾಗಿ ಇದು ಮಾಡ್ಕೋಬೋದು. ಹಾಗೆ ಕ್ಯಾರೆಟ್ ತುರಿ ಕೂಡ ಬೇಕಾಗುತ್ತೆ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಖಾರ ಮಿಶ್ರಿತವಾಗಿರೋದಕ್ಕೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವುಗಳನ್ನೆಲ್ಲ ಸೇರಿಸಿ ಕಲಸಿ ಮಿಕ್ಸ್ ಮಾಡಿ. ಹಿಂದೆ ಮದುವೆ ಮನೆಗಳಿಗೆ ಇದೇ ಟೇಸ್ಟನ್ನು ಕೊಡ್ತಿತ್ತು. ಬಹುಶಃ ನೀವು ಚಿಕ್ಕವರಿದ್ದಾಗ ನೀವು ಹೋಗಿ ತಿಂದಿದ್ರೆ ಗೊತ್ತಾಗುತ್ತೆ ಈಗಿನ ಮೊಸರು ಬಜ್ಜಿಗೂ ಆಗಿನ ಮೊಸರು ಬಜ್ಜಿಗೂ ಇದ್ದ ವ್ಯತ್ಯಾಸ ಏನು ಅಂತ. ಇದನ್ನು ನಾವು ಹಾಗೆ ಕೂಡ ತಿನ್ಕೋಬೋದು, ಆ ರೀತಿ ಇರುತ್ತೆ. ಇದಕ್ಕೆ ನಾವು ಸ್ವಲ್ಪ ಜೀರಾ ಪೌಡರನ್ನು ಯೂಸ್ ಮಾಡ್ತೀವಿ. ಏಕೆ ಅಂತಂದರೆ ನಾವು ತಿನ್ನೋ ಮಸಾಲೆ ಪದಾರ್ಥಗಳು ಡೈಜೆಷನ್ ಆಗೋದಕ್ಕೆ ಜೀರಾ ಪೌಡ್ರ್ ಸಹಾಯ ಮಾಡುತ್ತೆ. ಹಾಗಾಗಿ ಜೀರಾ ಪೌಡ್ರನ್ನ ಕೂಡ ಹಾಕ್ತೀವಿ. ಇದ್ರ ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ನಿಮ್ಮ ಮನೆಗಳಲ್ಲಿ ಮಾಡಿ ಒಂದು ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ಇದಕ್ಕೆ ರುಚಿಯನ್ನು ಹೆಚ್ಚಿಸೋದಕ್ಕೆ ಮತ್ತಷ್ಟು ಒಗ್ಗರಣೆ ಕೊಡಬೇಕಾಗತ್ತೆ. ಸಾಸಿವೆ, ಇಂಗಿನ ಒಗ್ಗರಣೆ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳುಗಳಿಗೆ ಆಲೂಗೆಡ್ಡೆಯನ್ನು ತಿನ್ನಿಸ್ತಾ ಬರಬೇಕು. ಹಾಗಾಗಿ ತಿನ್ನಿಸೋ ವಿಧಾನದಲ್ಲಿ ಇದು ಒಂದು ಬಗೆಯಾಗಿರುತ್ತೆ. ಸೊ ನೋಡಿ, ಎಣ್ಣೆ ಕಾದಿದೆ ಚೆನ್ನಾಗಿ. ಇದಕ್ಕೆ ಸಾಸಿವೆ ಹಾಗೆ ಘಮಕ್ಕೆ ಇಂಗು, ಇವೆಲ್ಲವೂ ಕೂಡ ಡೈಜೆಷನ್ ಪವರನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಈ ಮೊಸರು ಬಜ್ಜಿ ನಿಮಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ನಾವು ವೆಜಿಟೇಬಲ್ ಬಾತ್, ಟೊಮೊಟೊ ಬಾತ್, ಯಾವುದಕ್ಕೆ ಆದರೂ ಸಲಾಡ್ ಟೈಪಲ್ಲಿ ಸೈಡಲ್ಲಿ ಯೂಸ್ ಮಾಡ್ಕೋಬೋದು. ಅದ್ಭುತವಾದ ರುಚಿ ಆಲೂಗೆಡ್ಡೆ ಮೊಸರು ಬಜ್ಜಿಯಿಂದ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇದನ್ನು ಇಷ್ಟಪಟ್ಟಿದ್ದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ, ಪ್ಲೀಸ್